ಇದು ಉದಯ ಟಿವಿಯ ಸಿನಿಮಾ ಸಂಭ್ರಮ AVR ಗ್ರೂಪ್ ಆಫ್ ಕಂಪನೀಸ್ ಕೋ ಪ್ರೆಸೆಂಟ್ಸ್ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2025 ಸ್ಪೆಷಲ್ ಪಾರ್ಟ್ನರ್ ವಿ ಕೇರ್ ಹೆಲ್ತ್ ಅಂಡ್ ಸ್ಕಿನ್ ಕ್ಲಿನಿಕ್. ಈಗ ಮುಂದಿನ ಒಂದು ವಿಶೇಷವಾದ ಪ್ರಶಸ್ತಿ. ಇದು ವಿಶೇಷವಾದ ಪ್ರಶಸ್ತಿನೂ ಹೌದು, ವಿಶಿಷ್ಟವಾದ ಪ್ರಶಸ್ತಿನೂ ಹೌದು, ಒಂದು ಘನತೆ ಇರುವಂತ ಪ್ರಶಸ್ತಿ ಕೂಡ ಹೌದು. ಯಾಕಂತಂದ್ರೆ ಈಗ ಈ ಪ್ರಶಸ್ತಿ ತಗೋತಿರುವಂತ ವ್ಯಕ್ತಿ ದೊಡ್ಡವರು. ಈ ಪ್ರಶಸ್ತಿ ಯಾರಿಗೆ ಹೋಗ್ತಿದೆ, ಈ ಪ್ರಶಸ್ತಿ ಏನು? ಆದ್ರೆ ಇದನ್ನೆಲ್ಲ ಹೇಳಕ್ಕೂ ಮುನ್ನ ಈ ಪ್ರಶಸ್ತಿಯನ್ನ ನೀಡೋದಕ್ಕೆ ಈ ವೇದಿಕೆಯಲ್ಲಿರುವ ಎಲ್ಲ ಯಂಗ್ಸ್ಟರ್ಸ್, ನಮ್ಮ ಯಂಗ್ ಹೀರೋಸ್ ಎಲ್ಲ ವೇದಿಕೆ ಮೇಲೆ ಬರಮಾಡ್ಕೋತಾ ಇದ್ದೀನಿ ನಾನು. ಮುಂದಿನ ಪೀಳಿಗೆಗೆ ಸ್ಫೂರ್ತಿಯಾಗೋದ ಪ್ರತಿಯೊಬ್ಬರು ಕೂಡ ವೇದಿಕೆ ಮೇಲೆ ಬರಬೇಕು. ಈಗ ಒಂದು ವಿಶೇಷವಾದಂತ ಪ್ರಶಸ್ತಿಯನ್ನು ನೀಡುವಂತ ಸಮಯ. ಈ ಪ್ರಶಸ್ತಿ ಯಾರಿಗೆ ಸಲ್ತಾ ಇದೆ ಅದನ್ನ ನೋಡೋದಕ್ಕೆ ಒಂದು ಸ್ಪೆಷಲ್ AV ಇದೆ. ನೀವು ಹಾಗೆ ಡಿವೈಡ್ ಆಗಿ ಹುಡುಗಿರಲ್ಲಿ ಈ ಕಡೆ ಬನ್ನಿ. ಕನ್ನಡ ಚಿತ್ರರಂಗದ ಆಲ್ ಟೈಮ್ ಎನರ್ಜಿ ಬೂಸ್ಟರ್ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್. ತನ್ನ ವಿಶಿಷ್ಟ ಅಭಿನಯದ ಮೂಲಕ ತನ್ನದೇ ಆದ ಅಭಿಮಾನಿ ಬಳಗ ಸೃಷ್ಟಿಸಿಕೊಂಡ ಅದ್ಭುತವಾದ ಕಲಾವಿದ. ಪಾತ್ರ ಹೇಗಿದ್ದರೂ ಅದನ್ನು ಸಲೀಸಾಗಿ ನಿಭಾಯಿಸುವ ಗತ್ತು, ಗೈರತ್ತು, ತಾಕತ್ತು ಹೊಂದಿರುವ ನಟ ಶಿವಣ್ಣ. ಶಿವಣ್ಣನ ನಟನೆ, ನೃತ್ಯ, ಸಾಹಸ ಮತ್ತು ಡಯಲಾಗ್ ಡೆಲಿವರಿಗಿರುವ ಫ್ಯಾನ್ ಬೇಸ್ ಊಹೆಗೂ ಮೀರಿದ್ದು. ಸರ್, ನೀನು ಇಡೀ ದಂಧೆನ ಗೂಡ್ಸಿ ಗುಂಡಾಂತರ ಮಾಡ್ತೀನಿ. ಸ್ವಚ್ಛ ಭಾರತಕ್ಕೆ ನಾನೇ ಬ್ರ್ಯಾಂಡ್ ಅಂಬಾಸಿಡರ್. 40 ವರ್ಷಗಳಿಂದ ದಣಿ ಬರಿಯದೆ ಚಿತ್ರರಂಗದಲ್ಲಿ ಯಶಸ್ವಿ ನಾಯಕನಾಗಿ 125ಕ್ಕೂ ಹೆಚ್ಚು ಸಿನಿಮಾಗಳಿಂದ ಚಿತ್ರ ರಸಿಕರನ್ನು ರಂಜಿಸುತ್ತಾ ಇಂದಿಗೂ ಯುವ ನಟರಿಗೂ ಸವಾಲಾಗುವಂತೆ ನಟಿಸುತ್ತಿದ್ದಾನೆ. ಬಹಳಷ್ಟು ಟ್ರೆಂಡ್ ಸೆಟರ್ ಚಿತ್ರಗಳನ್ನು ಶಿವಣ್ಣ ಕೊಟ್ಟಿದ್ದಾರೆ. ಒಳ್ಳೆತನ ಇರುವ ಒಳ್ಳೆ ಮನೆಯವನು. ಪ್ರಸ್ತುತ ಕಲಾವಿದರ ಪೈಕಿ ಅತಿ ಹೆಚ್ಚು ವೈವಿಧ್ಯಮಯ ಸಿನಿಮಾಗಳಲ್ಲಿ ನಟಿಸಿದ ಹೆಗ್ಗಳಿಕೆ ಇವರದು. ಬಹುಶಃ ಶಿವಣ್ಣ ಹೊಸ ನಿರ್ದೇಶಕರಿಗೆ ಕೊಟ್ಟಷ್ಟು ಅವಕಾಶ, ಪ್ರೋತ್ಸಾಹ, ಸ್ವಾತಂತ್ರ್ಯ ಮತ್ತು ಧೈರ್ಯ ಮತ್ತೆಲ್ಲೂ ಕಾಣಸಿಗದು. ಈಗ ನಟನೆಯ ಜೊತೆಗೆ ಚಿತ್ರ ನಿರ್ಮಾಪಕರಾಗಿಯೂ ಸದಭಿರುಚಿಯ ಚಿತ್ರಗಳನ್ನು ನಿರ್ಮಿಸುತ್ತಿದ್ದಾರೆ. ವೇದ ಅದಕ್ಕೊಂದು ಉತ್ತಮ ನಿದರ್ಶನ. ಕನ್ನಡ ಚಿತ್ರರಂಗದ ಹೆಮ್ಮೆ ಮತ್ತು ಹೆಗ್ಗುರುತಾಗಿರುವ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಅವರ ಸಾಧನೆಯು ಅನೇಕರಿಗೆ ಸ್ಫೂರ್ತಿಯಾಗಲಿ ಎಂದು ಆಶಿಸುತ್ತಾ ಚಿತ್ತಾರವು ಚಿತ್ತಾರ ಕರ್ನಾಟಕ ಐಕನ್ 2025 ಪ್ರಶಸ್ತಿ ನೀಡಿ ಗೌರವಿಸಲು ಹೆಮ್ಮೆ ಪಡುತ್ತದೆ. ಈ ಯಂಗ್ ಆಕ್ಟರ್ಸ್ ಜೊತೆಗೆ ನಮ್ಮ ಚಿತ್ತಾರ MD ಶಿವಕುಮಾರ್ ಅವರು ಹಾಗೂ ಚಿತ್ತಾರ ಶನೈ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಈಗ ನಾವೆಲ್ಲರೂ ಬಂದು ಅಲ್ಲಿ ಕೂತ್ಕೊಂಡಿರ್ತಕ್ಕಂಥ ನಮ್ಮ ಕರುನಾಡ ಚಕ್ರವರ್ತಿನ ವೇದಿಕೆ ಮೇಲೆ ಕರ್ಕೊಂಡ್ ಬರಬೇಕು. ಕಮ್ ಆನ್! ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2025 ಕರ್ನಾಟಕ ಐಕಾನ್ ಇಸ್ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಶಿವಣ್ಣ. ಈ ಒಂದು ಸಂದರ್ಭದಲ್ಲಿ ನಾನು ಗೀತಕನ್ ಕೂಡ ವೇದಿಕೆ ಮೇಲೆ ಬರಮಾಡ್ಕೋತಾ ಇದ್ದೀನಿ. ಗೀತಕ, ನೀವು ಬಂದ್ರೆ ಶಿವಣ್ಣನಿಗೆ ಧೈರ್ಯ ಇರುತ್ತೆ, ಕಂಪ್ಲೀಟ್ ಆಗುತ್ತೆ. ಈಗ ಕಂಪ್ಲೀಟ್ ಆಗಿದೆ. ಶಿವಣ್ಣನಿಗೆ ಇನ್ನೂ ಜಾಸ್ತಿ ಶಕ್ತಿ ಬಂದಿದೆ. ಎಲ್ಲರೂ ಸೇರ್ಕೊಂಡು ಈ ಅವಾರ್ಡ್ನ ಶಿವಣ್ಣ ಅವ್ರಿಗೆ ಕೊಡಿ.
ಚೆಟ್ಟು ಬೀಳುವಾಗ ಈ ಕಾಲು ಲಕ್ಷು ಶಿವ ಶಂಕರ. ನನಗೆ ಆ್ಯಕ್ಚುಲಾಗಿ ಐಕಾನ್ ಎಲ್ಲ ಗೊತ್ತಿಲ್ಲ, ಬಟ್ ಇನ್ನೂ ವರ್ಕ್ ಮಾಡಬೇಕಂತ ಆಸೆ. ಜಸ್ಟ್ ಗೋ ಆನ್ ವರ್ಕಿಂಗ್, ದಟ್ ಈಸ್ ವಾಟ್ ಮೀನ್ಸ್. ಏನಾಗ್ಬಿಡುತ್ತೆ, ಒಂದು ಏಜ್ಲಿ ತಗೊಂಬಂದು ಬ್ಲಾಕ್ ಮಾಡೋಕೆ ನಂಗೆ ಇಷ್ಟ ಇಲ್ಲ. ಟಿಲ್ ವಿ ಹ್ಯಾವ್ ಗಾಟ್ ದೇವ್ರ ಪವರ್ ಕೊಟ್ಟರವರೆಗೂ ವರ್ಕ್ ಮಾಡ್ತಾ ಇರೋಣ, ಆ್ಯಂಡ್ ಜೊತೆಲಿ ಯಂಗ್ಸ್ಟರ್ಸ್ ಜೊತೆಲಿ ಇರೋಣ. ನೆಕ್ಸ್ಟು ನಮ್ಮ ಪೀಳಿಗೆ ತಗೊಂಡೋಗ್ಬೇಕು, ಯಂಗ್ಸ್ಟರ್ಸ್ ತಗೊಂಡೋಗ್ಬೇಕು. ಅವ್ರ ಜೊತೆ ಇರೋದಿದೆಯಲ್ಲ ಅದೊಂದು ಖುಷಿ. ಯಾಕಂದ್ರೆ ಅವರಿಂದ ನೋಡೋ ಕಲಿಯೋದು ಇರುತ್ತೆ. ಇಟ್ ಇಸ್ ನಾಟ್ ಓನ್ಲಿ ಮೀ, ನಾನು ಕಲ್ತಿರ್ಬೋದು, ಬಟ್ ಆದ್ರೂ ಇವಾಗ ಲೇಟೆಸ್ಟ್ ಏನಂತೀವಿ ಇವಾಗ ನೋಡಿ ಯಂಗ್ಸ್ಟರ್ಸ್ ನಾವು ನೋಡ್ಕೊಳ್ಳೋದು ಭಾಳ ವಿಷಯಗಳಿವೆ. 100% ಯು ಹ್ಯಾವ್ ಟು ಲರ್ನ್ ಫ್ರಮ್ ದೆಮ್ ಆಲ್ಸೋ. ಬಟ್ ಇಟ್ಸ್ ನೈಸ್ ಟು ಬಿ ವಿತ್ ಯಂಗ್ಸ್ಟರ್ಸ್. ಇವತ್ತು ಇವರೆಲ್ಲ ಸೇರಿ ಕೊಟ್ಟಿರೋದಿದೆಯಲ್ಲ, ಇದು ಇನ್ನೊಂದು ಸ್ಫೂರ್ತಿ ನನಗೆ. ಐ ಥಿಂಕ್ ಫಾರ್ ಮೈ ನೆಕ್ಸ್ಟ್ ಇನ್ನಿಂಗ್ಸ್ ಇದೊಂದು ಮೆಡಿಸಿನ್ ಅಂತ ಹೇಳ್ಬೋದು ನನಗೆ. ಐ ಥಿಂಕ್ ಐ ಆಮ್ ವೆರಿ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಎಲ್ರಿಗೂ ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಶನಾಯ್. ಶಿವಣ್ಣ, ಇದರ ಜೊತೆಗೆ 40 ವರ್ಷದ ಸಾರ್ಥಕ ಪಯಣ. ಕನ್ನಡ ಚಿತ್ರರಂಗದಲ್ಲಿ ಎಷ್ಟೋ ವರ್ಷಗಳಿಂದ ನಮ್ಮ ಕನ್ನಡ ಜನತೆಗೆ ಎಂಟರ್ಟೈನ್ಮೆಂಟ್ ನೀಡ್ತಾನೆ ಇದ್ದೀರಿ. ಹಾಗಾಗಿ ಒಂದು ಚಿಕ್ಕ ಸೆಲೆಬ್ರೇಷನ್ ಥ್ರೂ ಕೇಕ್ ಕಟ್ಟಿಂಗ್, ನೀವು ಅದನ್ನ ಒಪ್ಕೊಳ್ಳಬೇಕು ಶಿವಣ್ಣ, ಪ್ಲೀಸ್. ಸೊ ಏನಪ್ಪ, ಏನ್ ಹೇಳಕ್ ಇಷ್ಟಪಡ್ತೀರಿ ಶಿವಣ್ಣನ ಬಗ್ಗೆ? ನೀನ್ ಯಾಕೆ ಮಗ ಬಂದೆ? ನೀನು ಎಷ್ಟು ವರ್ಷ? ನಿಂದೆ ಒಂದು 50 ವರ್ಷ ಆಗಿದೆ. ಎಷ್ಟೋ ಮಾತಾಡ್ತೀಯ, ಅಷ್ಟೊತ್ತಿಂದ ಮಾತಾಡ್ತೀಯಲ್ಲೋ ಶಿವಣ್ಣ ಮಾಮನ್ ಕೈಲಿ ಅದನ್ನೇ ಮಾತಾಡಿಸ್ತೀಯ. ಶಿವಣ್ಣನ ಬಗ್ಗೆ ನಮ್ಮ ಚಿನ್ನಾರಿ ಮುತ್ತ ಏನ್ ಹೇಳ್ತಾನೆ? ಇವ್ರ ಬಗ್ಗೆ ನಾನು ಹೇಳಕ್ಕಾಗತ್ತಾ? ಹೇಳ, ಎಲ್ರ ಪರವಾಗಿ ನೀನ್ ರೆಪ್ರೆಸೆಂಟ್. ಶಿವಣ್ಣ ಮಾಮನ್ ಬಗ್ಗೆ ನಾನು ಹೇಳೋದು ಅಂತಲ್ಲ, ಹೇಳೋಷ್ಟು ಹಿರಿತನ ಆಗಲಿ ಯೋಗ್ಯತೆ ಆಗಲಿ ಖಂಡಿತ ನನಗಿಲ್ಲ. ಯಾಕಂದ್ರೆ ನಾವೆಲ್ಲ ಅವರ ಜೊತೆಗೆ ಬೆಳೆದಿದ್ದು, ಅವ್ರನ್ನ ನೋಡಿ ಕಲ್ತಿದ್ದು, ಇನ್ನೂ ಕಲಿತಾನೆ ಇರ್ತೀವಿ. ನಾನು ಬೇಡ್ಕೊಳ್ಳೋದಂದ್ರೆ ಈ ಸದಾಕಾಲ ಪ್ರತಿ ಸಲ ಶಿವಣ್ಣ ಮಾಮನ ತೆರೆ ಮೇಲೆ ನೋಡಿದಾಗ, ವೇದಿಕೆ ಮೇಲೆ ನೋಡಿದಾಗ ಅವ್ರಿಗೆ ದೃಷ್ಟಿ ಬೀಳದೇ ಇರಲಿ ಅಂತ ನಾನು ಪದೇ ಬೇಡ್ಕೊತಿರ್ತೀನಿ. ಹಾಗಾಗಿ ನಾನು ಪ್ರಾರ್ಥಿಸ್ತಾ ಇರ್ತೀನಿ. ನಮಗೆಲ್ಲ ಎಲ್ಲರೂ ಅಷ್ಟೊತ್ತಿಂದ ಹೇಳ್ತಿರೋ ಹಾಗೆ ನಮಗೆಲ್ರಿಗೂ ಅವರು ಮಾರ್ಗದರ್ಶನ ಆಗ್ತಾರೆ, ಸ್ಫೂರ್ತಿ ಆಗ್ತಾರೆ, ಮಾದರಿ ಆಗ್ತಾರೆ. ಜೊತೆಗೆ ಜೀವನ ಹೇಗೆ ನಡೆಸಬೇಕು, ಜೊತೆಲಿರೋರನ್ನ ಹೇಗೆ ನಡೆಸ್ಕೋಬೇಕು ಅನ್ನೋದು ಕೂಡ ಒಂದು ಅವ್ರು ನಡ್ಕೊಳ್ಳೋ ರೀತಿಯಲ್ಲೇ ಪಾಠ ಆಗುತ್ತೆ ನಮ್ಗದು. ಯಾರಿಗೂ ಹೇಳೋದಿಲ್ಲ, ಅವ್ರು ನಡ್ಕೋತಾರೆ, ಅದು ನೋಡಿ ಕಲ್ತ್ಕೊಂಡ್ರೆ ಅದು ನಮ್ಮ ಪುಣ್ಯ. ಸೊ ಹಾಗಾಗಿ ಶಿವಣ್ಣ ಮಾಮ ಅವರ ವೇದಿಕೆ ಮೇಲಿದ್ದಾಗ ಆಗಲಿ, ಅವ್ರ ಜೊತೆ ಯಾವುದೇ ಒಂದು ಸಣ್ಣ ಸಂದರ್ಭದಲ್ಲಿ ಅವ್ರ ಜೊತೆ ಸಮಯ ಕಳೆಯೋದು ನನ್ನ ಪೂರ್ವ ಸುಕೃತ ಭಾಗ್ಯ, ಅದೃಷ್ಟ ಅಂತಲೇ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಶಿವಣ್ಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ನನಗೆ ನೀನು ಮಾತಾಡ್ತೀಯಲ್ಲಮ್ಮ ಸಾಕು, ನಾನು ಜೀವಮಾನ ಪೂರ್ತಿ ಮಾತಾಡೋದೇ ಬಿಟ್ಬಿಡ್ತೀನಮ್ಮ. ನೀನು ಮಾತಾಡ್ತೀಯಲ್ಲ ಸಾಕು, ಜನ್ಮಕ್ಕೆ ಸಾಕಮ್ಮ. ಇಷ್ಟ ಅವಾರ್ಡ್ಸ್ ಇದ್ರೆ ಮಾತಾಡ್ಬೇಕಲ್ಲ ಶಿವಣ್ಣ. ಮಾತಾಡು ಅವ್ರು ಒಳ್ಳೇದು ಮಾಡ್ತಮ್ಮ. ಪೇಮೆಂಟ್ ಕರೆಕ್ಟಾಗಿ ಕೊಟ್ಟಿದ್ದಾರಲ್ಲಮ್ಮ. ಥ್ಯಾಂಕ್ ಯು ಸೋ ಮಚ್. ಈ ಮೂಮೆಂಟ್ ನ ಇಷ್ಟು ಮೆಮೊರಬಲ್ ಮಾಡಿರುವಂತ ಎಲ್ಲರೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ. ವಿ ಆಲ್ ಲವ್ ಯು ಶಿವಣ್ಣ. ಗೀತಕ್ಕ, ಥ್ಯಾಂಕ್ಸ್ ಸೋ ಮಚ್ ಗೀತಕ್ಕ. ಥ್ಯಾಂಕ್ ಯು. ಜೋರ್ ಚಪ್ಪಾಳೆ ಬರಲಿ ಫಾರ್ ನಮ್ಮ ಹ್ಯಾಟ್ರಿಕ್ ಹೀರೋ, ಕರ್ನಾಟಕ ಚಕ್ರವರ್ತಿ, ಕರ್ನಾಟಕ ಐಕಾನ್ ಡಾಕ್ಟರ್ ಶಿವರಾಜ್ ಕುಮಾರ್. ಥ್ಯಾಂಕ್ ಯು. ರಾಜರ ಹಿರಿ ಮಗ ಬಿಟ್ಟ ನೋಡು ಮೂರ್ನಿ ಕಣ್ಣ ಶಂಕರ. AVR Group of Companies co-presents ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2025. ಈಗ ಮುಂದಿನ ಅವಾರ್ಡ್ ಯಾವುದು ಅಂತ ನೋಡೋ ಸಮಯ. ಈಗಿನ ಕಲಾವಿದರು ನಟನೆಯ ಜೊತೆಗೆ ಸಾಕಷ್ಟು ಮನಸ್ಸುಗಳನ್ನು ಕೂಡ ಗೆಲ್ತಾ ಇದ್ದಾರೆ. ಅವರ ಸ್ಟೈಲ್, ಅವರ ಆಟಿಟ್ಯೂಡ್, ಸಾಕಷ್ಟು ಜನ ಅವ್ರನ್ನ ಫಾಲೋ ಮಾಡ್ತಾರೆ, ತಮ್ಮ ಐಕಾನ್ ಅಂತ ಗುರುತಿಸ್ಕೋತಾರೆ. ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2025 ಯೂತ್ ಐಕಾನ್ ಮೇಲ್. ಈ ಪ್ರಶಸ್ತಿಯನ್ನು ನೀಡೋದಕ್ಕೆ ವೇದಿಕೆ ಮೇಲೆ ಬರ್ಮಾಡ್ಕೋತಾ ಇದ್ವಿ ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕರು, ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಸರ್ ಅವರನ್ನ. ಸರ್, ಯೂತ್ ಐಕಾನ್ ನಾವು ಆಕ್ಚುಲಿ ಸಂಭ್ರಮಿಸ್ತಾ ಇದೀವಿ ವೇದಿಕೆಯಲ್ಲಿ, ಆದ್ರೆ ನೀವೇ ಐಕಾನ್ ಸರ್. ಕನ್ನಡ ಚಿತ್ರರಂಗ ಕಂಡಂತಹ ಅದ್ಭುತ ಡೈರೆಕ್ಷನ್ ಅಲ್ಲಿ ಐಕಾನ್ ನಮ್ಮ ಎಸ್ ನಾರಾಯಣ್ ಸರ್. ಇವರು ಬ್ರೇಕ್ ಮಾಡಿರುವಂತಹ ರೆಕಾರ್ಡ್ಗಳು ಒಂದಲ್ಲ ಎರಡಲ್ಲ, ಅವರ ಪ್ರತಿಯೊಂದು ಚಿತ್ರನೂ ಒಂದು ರೆಕಾರ್ಡ್. ನಿಮ್ಮ ಐಕಾನ್ ಆಗಿರುವಂತಹ ಆ ಜರ್ನಿ ಬಗ್ಗೆ ಹೇಳಿ ಸರ್.
ಯಾಕೋ ತುಂಬಾ ಹೊಗಳ್ತಾ ಇದ್ದೀರಾ, ಏನು ವಿಷಯ? ಅಯ್ಯೋ ಸರ್, ನಿಮ್ಮ ಪ್ರೀತಿ ಸರ್. ನಾವೆಲ್ಲ ಆಕ್ಚುಲಿ 300 ದಿನ 500 ದಿನ ಅಂತ ಪೋಸ್ಟರ್ ನೋಡಿದ್ದು ನಿಮ್ಮ ಚಿತ್ರಗಳದ್ದೇ ಸರ್. ಒಂಥರ ಸುವರ್ಣ ಕಾಲ ಅದು, ತುಂಬಾ ಸುಂದರವಾಗಿದ್ದಂಥ ಕಾಲ, ಉದಯವಾದ ಕಾಲ. ಹಾ ಕರೆಕ್ಟ್. ಒಳ್ಳೊಳ್ಳೆ ಚಿತ್ರಗಳು ಮಾಡೋದಕ್ಕೆ ಅವಕಾಶಗಳು ಸಿಕ್ತು, ಒಳ್ಳೊಳ್ಳೆ ಕಥೆಗಳು ಸಿಗ್ತಾ ಇತ್ತು, ತುಂಬಾ ಅದ್ಭುತವಾದಂಥ ನಾಯಕ ನಟರುಗಳಿದ್ರು, ಪಾತ್ರಧಾರಿಗಳು ಅಷ್ಟೇ ಚೆನ್ನಾಗಿದ್ರು. ಒಂದು ಸಿನಿಮಾ ಒಬ್ಬರಿಂದ ಆಗೋದಿಲ್ಲ, ಒಳ್ಳೆ ಕಥೆ ಬೇಕು, ಕಥೆಗೆ ತಕ್ಕ ಹಾಗೆ ಕಲಾವಿದರು ಬೇಕು, ಕಲಾವಿದರೆಲ್ಲ ಬದ್ಧತೆ ಇರಬೇಕು, ಒಳ್ಳೆ ತಂತ್ರಜ್ಞರು ಇರಬೇಕು, ಅದರ ಜೊತೆಯಲ್ಲಿ ಉತ್ತಮವಾದ ಪ್ರೇಕ್ಷಕರು ಇರಬೇಕು. ಪ್ರೇಕ್ಷಕರೇ ಇಲ್ಲ ಅಂದ್ರೆ ನಾವು ಏನು ಮಾಡಿನೂ ಏನು ಪ್ರಯೋಜನ ಇರೋದಿಲ್ಲ. ಈಗ ರಮೇಶ್ ಅವ್ರು ಕೂತಿದ್ದಾರೆ, ನಿಮ್ಮ ಸಿನಿಮಾ ಅದು ಈ ಸೆಕೆಂಡ್ ಟೈಮ್ ರಿಲೀಸ್ ಆಗಿದೆ, ಫಸ್ಟ್ ಟೈಮ್ ಸೆನ್ಸೇಷನಲ್ ಹಿಟ್ ಅದು. ಅವಾಗ ನೀವಾಗಲೇ ಹೇಳಿದ್ರಿ, ನನ್ನ ಸಿನಿಮಾ ಒಂದು, ನನ್ನ ನಿರ್ದೇಶನದ ಸಿನಿಮಾ ಒಂದು 500 ದಿನ ಓಡ್ತಾ ಇದೆ, ಓಡುತ್ತೆ ಇದೆ, ಗೊತ್ತೇ ಇಲ್ಲ ನನಗೆ ಮುರಳಿ ಆ್ಯಕ್ಟ್ ಮಾಡಿದ್ದು. ಅದು ಸುಮ್ಮನೆ ಶುರು ಮಾಡಿದ ಪಿಕ್ಚರ್, ಅದು ಹೀರೋಯಿಸಮ್ ಇಲ್ಲದೆ ಇರೋ ಪಿಕ್ಚರ್. ಅದು ಪಿಕ್ಚರ್ ರಿಲೀಸ್ ಆದ್ಮೇಲೆ ಒಬ್ಬ ಹೀರೋ ಬಂದಿದ್ದು ಇಂಡಸ್ಟ್ರಿಗೆ, ಚಂದ್ರಚಕೋರಿ ಸರ್. ತುಂಬಾ ಜನ ಆ ಕಥೆನ ರಿಜೆಕ್ಟ್ ಮಾಡಿದ್ರು, ಬೇಡ ಇದು ಏನ್ ಮಾತೇ ಇಲ್ಲ, ಹೀರೋಯಿಸಮ್ ಇಲ್ಲ ಅಂತ. ಹೀರೋಯಿಸಮ್ ಇಂಪಾರ್ಟೆಂಟ್ ಅಲ್ಲ, ಕಥೆಯಲ್ಲಿ ಪಾತ್ರ ಎಷ್ಟು ಮುಖ್ಯ, ಅದು ಬಹಳ ಮುಖ್ಯ. ಅದು 100%. ಪಾತ್ರ ಗೆದ್ದುಬಿಟ್ರೆ ಅವನು ಹೀರೋ ತಾನೆ. ನಿಮ್ಗೊಂದು ವಿಷಯ ಹೇಳ್ತೀನಿ, ಫಸ್ಟ್ ವೀಕು ಡೆಫ್ ಶೀಟ್ ಪಿಕ್ಚರ್ ಚಂದ್ರಚಕೋರಿ ಆಲ್ ಓವರ್ ಕರ್ನಾಟಕ ಫಸ್ಟ್ ವೀಕು ಡಿಫಿಶಿಯೇಟು. 2ನೇ ವಾರ ತೆಗಿಬೇಕು ಅನ್ಕೊಂಡಿದ್ದಾರೆ ಎಲ್ಲರೂ. 2ನೇ ವಾರದಲ್ಲಿ ತೆಗೆದ್ರೆ ಬೇರೆ ಸಿನಿಮಾ ಹಾಕೋದಕ್ಕೆ ಬೇರೆ ಸಿನಿಮಾ ಇಲ್ಲ ಅವರಿಗೆ. ಹಾಗಾಗಿ ನಾನು ನಿರ್ಮಾಪಕರನ್ನ ಕೇಳ್ಕೊತಾರೆ, ಸರ್ ಮುಂದಿನ ವಾರ ಕಂಟಿನ್ಯೂ ಮಾಡ್ತೀವಿ ದಯವಿಟ್ಟು ಅಂತ. ನಮ್ಮ ಪ್ರೊಡ್ಯೂಸರ್ ಹೇಳ್ತಾರೆ, ನೋಡಪ್ಪ ಬಾಡಿಗೆ ಕೇಳಬೇಡ, ನೀ ಕಂಟಿನ್ಯೂ ಮಾಡ್ಕೋ, ಶೇರ್ ಬಂದರೂ ನೀನೇ ಇಟ್ಕೋ ಅಂತ. 3ನೇ ವಾರ ಸ್ವಲ್ಪ ಕಲೆಕ್ಷನ್ ಬರುತ್ತೆ, ಅವಾಗ ಸಿನಿಮಾ ತೆಗಿತೀವಿ ಅಂತಾರೆ. ಆಗ ಪ್ರೊಡ್ಯೂಸರ್ ಹೇಳ್ತಾರೆ, ಇಲ್ಲಪ್ಪ ಕಲೆಕ್ಷನ್ ಏನೋ ಬರ್ತಾ ಇದೆ, ಸ್ವಲ್ಪ ತಡಿ ಅಂತ. 4ನೇ ವಾರ ಹೌಸ್ಫುಲ್ ಬೋರ್ಡ್ ಬಿತ್ತು. ಇದು ಚಂದ್ರಚಕೋರಿ ಕತೆ. 4ನೇ ವಾರ ಬಿದ್ದು ಬೋರ್ಡು 100 ದಿನ ಬೋರ್ಡ್ ತೆಗಿಲೇ ಇಲ್ಲ. ಅದಾದ್ಮೇಲೆ ಬಹಳ ಕಡೆ 25 ವಾರ, ಬಹಳ ಕಡೆ 40 ವಾರ. ಬೆಳಗಾಮಲ್ಲಿ 500 ದಿವಸ ಹೋಯ್ತು. 4 ಶೋ, ಮಾರ್ನಿಂಗ್ ಶೋ ಅಲ್ಲ, 4 ಆಟ, 500 ದಿವಸ. ಅದು ಕೂಡ ಆ ಥಿಯೇಟರ್ ಏನು ರಿನೋವೇಷನ್ ಮಾಡಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿ ತೆಗೆದ್ರು, ಇಲ್ಲಾಂದ್ರೆ ಇನ್ನೂ ಹೋಗ್ತಾನೆ ಇರ್ತಿತ್ತು ಆ ಸಿನಿಮಾ. ಅದಕ್ಕಿಂತ ಹೆಚ್ಚಿಗೆ ಇನ್ನೊಂದು ತುಂಬ ಖುಷಿ ಏನು ಅಂದರೆ, ಮಹಾರಾಷ್ಟ್ರದ ಸೊಲ್ಲಾಪುರ ಇದೆ, ಸೊಲ್ಲಾಪುರದಿಂದ ಆಚೆ ಇನ್ನೊಂದು ಊರಿದೆ, ಅಲ್ಲಿ 25 ವಾರ ಒಂದು ಕನ್ನಡ ಸಿನಿಮಾ. ಇದು ದೊಡ್ಡ ಇತಿಹಾಸ ಸರ್, ಇತಿಹಾಸ. ಇದು ಕರ್ನಾಟಕ ಬಿಟ್ಟು ಹೊರಗಡೆ ಇದು ಸರ್ ಸಕ್ಸಸ್ ಅಂದ್ರೆ ನಿಜವಾಗ್ಲೂ ಸರ್. ಆ ಪರ್ವಕಾಲ ಬರಬೇಕು ಅಂದ್ರೆ ಸರ್ ಮತ್ತೆ ನಿಮ್ ನಿರ್ದೇಶನ ಮಾಡ್ಬೇಕು ಸರ್. ಖಂಡಿತ. ಒಳ್ಳೆ ಕಥೆಗಳು, ಒಳ್ಳೆ ಪಾತ್ರಧಾರಿಗಳು, ಒಳ್ಳೆ ಪಾತ್ರಗಳನ್ನ ಬಯಸಿ ಕಲಾವಿದರು ಬರ್ಬೇಕು, ಆವಾಗಲೇ ಸಿನಿಮಾ ಗೆಲ್ಲುತ್ತೆ. ಇದನ್ನ ಅಣ್ಣವ್ರು ಹೇಳ್ತಾ ಇದ್ರು. ಆ ಒಂದು ಸಂದರ್ಭಕ್ಕೆ ನಾವು ಕಾಯ್ತೀವಿ ಸರ್. ಖಂಡಿತ ಬರುತ್ತೆ ಸರ್. ನಮ್ಮ ಕನ್ನಡ ಚಿತ್ರಣಕ್ಕೆ ಪರ್ವಕಾಲ ಬರಲೇಬೇಕು. ಇಲ್ಲಿ ಒಬ್ರು ಐಕಾನ್ ಹೇಳಿದ್ದಾರೆ, ಐಕಾನ್ ಮಾತು ಕೇಳಿದಿರಿ. ಈಗ ಈ ಒಂದು ಐಕಾನ್ ಯಾರು ಅಂತ ತಿಳ್ಕೊಳ್ಳೋಕ್ಕೂ ಮುನ್ನ ಸ್ಪಾನ್ಸರ್ಸ್ ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಜೋರ್ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಶ್ರೀ ರಾಮ್ ತಿಲಕ್, ಹೆಡ್ ಆಫ್ ಸೇಲ್ಸ್, VST ಮಸರಾಟಿ. ಸರ್, ಈಗ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2025 ಯೂತ್ ಐಕಾನ್ ಮೇಲ್, ಈ ಪ್ರಶಸ್ತಿ ಯಾರು ಪಾಲಾಗ್ತಿದೆ ಸರ್? ಅಂಡ್ ದ ವಿನ್ನರ್ ಇಸ್ ಸರ್. ಸರ್ ಹೇಳಿ ನೀವು ಬಿಲ್ಡಪ್ ಕೊಡ್ತಾ ಇದ್ದೀರಾ ಸರ್? ಬಿಲ್ಡಪ್ ಕೊಡೋದು ಅಕೂಲಪ್ಪ, ಬರುತ್ತಾ ಸರ್? ಅದಕ್ಕೆ ನಾಮಿನೇಷನ್ ನೋಡಿ ವಿನ್ನರ್ ಯಾರದ್ದು ನೋಡೋಣ ಸರ್. ಓಕೆ, ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2025 ಯೂತ್ ಐಕಾನ್ ಮೇಲ್ ಅಂಡ್ ದ ನಾಮಿನೀಸ್ ಆರ್ Youth Icon Male. The nominations are Tanveer, Darling Krishna, Yuva Rajkumar, Dikshit Shetty, Abhishek Ambarish, and the winner is Dikshit Shetty. ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2025 ಯೂತ್ ಐಕಾನ್ ಮೇಲ್ ಅಂಡ್ ದ ವಿನ್ನರ್ ಇಸ್ ದೀಕ್ಷಿತ್ ಶೆಟ್ಟಿ. ಸರ್, ಅವಾರ್ಡ್ ಕೊಟ್ಟಿರುವಂತ ನಮ್ಮ ಎಸ್ ನಾರಾಯಣ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು. ಜೋರ್ ಚಪ್ಪಾಳೆ ಬರಲಿ ಫಾರ್ ದ ಐಕಾನಿಕ್ ಡೈರೆಕ್ಟರ್ ಎಸ್ ನಾರಾಯಣ್ ಸರ್. ದೀಕ್ಷಿತ್, ಓವರ್ ಟು ಯು, ದ ವಿನ್ನಿಂಗ್ ಸ್ಪೀಚ್. ಕಂಗ್ರ್ಯಾಚುಲೇಷನ್ಸ್. ಇಲ್ಲಿ ಕರೆದಿದ್ದಕ್ಕೆ ಮತ್ತು ಈ ಗೌರವವನ್ನು ಕೊಟ್ಟಿದ್ದಕ್ಕೆ ಮತ್ತು ಇನ್ನೊಂದು
ಜವಾಬ್ದಾರಿಯನ್ನು ಹೆಗಲೇರಿಸಿದ್ದಕ್ಕೆ ಚಿತ್ತಾರ ಅವಾರ್ಡ್ಸ್ ಅವ್ರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ವೆರಿ ಮಚ್. ಇದು ನನ್ನ ಮೊದಲನೇ ಚಿತ್ತಾರ ಅವಾರ್ಡ್, ತುಂಬ ಮೆಮೊರಬಲ್ ಆಗಿರುತ್ತೆ. ಆ್ಯಂಡ್ ನಾನು ಮೊದಲನೇ ಬಾರಿಗೆ ಉಷಾಮ್ಮ ಜೊತೆ ಅಟೆಂಡ್ ಆಗ್ತಾ ಇರೋದು ಈ ಅವಾರ್ಡ್ ಫಂಕ್ಷನ್ನ, ಅದು ಇನ್ನೂ ಮೆಮೊರಬಲ್ ಆಗಿರುತ್ತೆ. ವರ್ಷ ಇಡೀ ಗಾಳಿ, ಮಳೆ, ಚಳಿ, ಬಿಸಿಲು ಯಾವುದನ್ನು ಲೆಕ್ಕಿಸದೆ ಎಲ್ಲರೂ ಚಿತ್ರರಂಗದಲ್ಲಿರೋರು ತಲೆ ಬಗ್ಸಿ ದುಡಿತಾ ಇರ್ತೀವಿ. ವರ್ಷಕ್ಕೊಮ್ಮೆ ನಮ್ಮ ಕೆಲಸನ ಗುರುತಿಸಿ ಇಷ್ಟೊಂದು ಗಣ್ಯರ ಮುಂದೆ ಈ ಅವಾರ್ಡ್ನ ಕೊಟ್ಟಾಗ ತಲೆ ಎತ್ತಿ ನಡಿಬೇಕು ಅಂತ ಅನಿಸುತ್ತೆ. ಆ ರೀತಿ ಮಾಡಿದ ಚಿತ್ತಾರದವ್ರಿಗೆ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನ ಹೇಳ್ತಾ, ನಾನು ಈ ಅವಾರ್ಡ್ನ ನನ್ನ ಎಲ್ಲ ನಿರ್ದೇಶಕರಿಗೆ ಅರ್ಪಿಸ್ತೀನಿ. ಆ್ಯಂಡ್ ನನ್ನ ಮೇಲೆ ಬಂಡವಾಳವನ್ನು ಹೂಡಿರುವಂಥ ಎಲ್ಲ ನಿರ್ಮಾಪಕರಿಗೆ ಅರ್ಪಿಸ್ತೀನಿ. ಆ್ಯಂಡ್ ನನ್ನ ಪ್ರತಿ ಹೆಜ್ಜೆಯಲ್ಲೂ ನನ್ನ ಜೊತೆಯಲ್ಲಿರುವಂಥ, ನನ್ನ ಹೆಗಲು ತಟ್ಟಿ ಈ ನನ್ನ ದಾರಿಯಲ್ಲಿ ದೀಪವಾಗಿರುವಂಥ ನನ್ನೆಲ್ಲ ಸಿನಿ ವೀಕ್ಷಕರಿಗೆ ಈ ಪ್ರಶಸ್ತಿನ ನಾನು ಅರ್ಪಿಸ್ತೀನಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಾವು ಬಯಸಿದಂತೆ ಬದುಕುವ ಸ್ವಾತಂತ್ರ್ಯ ಸಿಗೋದು ಅದೊಂದು ಘೋರ ಹೋರಾಟದ ಫಲ ಅಂತೆ. ಅದು ಸುಲಭದ ಮಾತಲ್ಲ ಅಂತ ಪೂರ್ಣಚಂದ್ರ ತೇಜಸ್ವರಿ ಯಾವಾಗಲೂ ಹೇಳ್ತಿರ್ತಾರೆ. ಸೊ ಅದೇ ನಿಟ್ಟಿನಲ್ಲಿ ತುಂಬ ಕಷ್ಟಪಟ್ಟು, ತುಂಬ ಇಷ್ಟಪಟ್ಟು ಕೆಲಸವನ್ನು ಮಾಡ್ತಾ ಹೋಗ್ತಾ ಇದ್ದೀವಿ. ಹೇಗೆ ಸಿನಿಮಾವನ್ನು ನೋಡ್ತಾ ನನ್ನ ಪ್ರೋತ್ಸಾಹಿಸಿದಿರೋ ಹಾಗೆ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಚಿತ್ತಾರ ಅವಾರ್ಡ್ಸ್ಗೆ ನನ್ನ ಧನ್ಯವಾದಗಳನ್ನ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಈಗ ವಾಯ್ಸಲ್ಲಿ ಬೇಸಿದೆ, ವಯಸ್ಸು ಕರೆಕ್ಟ್ ಆಗಿದೆ, ಇನ್ನು ಮದುವೆ ಆಗಿಲ್ಲ, ಅಲ್ಲಿ ತುಂಬಾ ಜನ ಹುಡುಗಿರು ಬಿದ್ದುಬಿಟ್ಟಿದ್ದಾರೆ ನಿನ್ನ ವಾಯ್ಸ್ ಕೇಳಿ. ಒಂದು ರೊಮ್ಯಾಂಟಿಕ್ ಮೂಮೆಂಟ್ ಕ್ರಿಯೇಟ್ ಮಾಡೋಣ. ಯಾರನ್ನ ಕರಿಬೇಕೀಗ ನಾನು? ಬನ್ನಿ. ನೋಡಿ, ಚಾಕ್ಲೇಟ್ ಬಾಯ್. ಸರ್ಗಿರಲ್ಲ, ದೀಕ್ಷಿತ್ ಅಂತ ಪ್ರೀತಿಯಿಂದ ಕರಿಬೇಕು ಅವ್ರನ್ನ, ದೀಕ್ಷಿತ್ ಅಂತ. ಓಕೆ, ಈಗ ಇಂಥ ಹುಡುಗ ಸಿಕ್ಕಿದ್ರೆ ಏನ್ ಮಾಡ್ತೀರಿ? ಒಂದು ಮಾತಿದೆ, ಸಕ್ಸಸ್ಫುಲ್ ಮೆನ್ ಹಿಂದೆ ಯಾವಾಗಲೂ ವುಮೆನ್ ಇರ್ತಾರೆ ಅಂತ. ಸೊ ಆ ಮಾತನ್ನ ನಾನು ನಿಜ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಅವರು ನಟ ಆಗಿದ್ದಾರಲ್ವಾ, ಸೊ ಎಲ್ಲ ನಟನೆಯಲ್ಲೂ ಒಂದು ಪ್ರತಿಭೆ ಇದ್ರೇ ನಟ ಆಗ್ತಾರೆ. ಸೊ ಒಂದು ಸ್ಟೆಪ್ ಮೇಲೆ ಹೋಗಿದ್ದಾರೆ ಅಂದರೆ ಇನ್ನೂ ಒಂದು ಸ್ಟೆಪ್ ಮೇಲೆ ಹೋಗೋ ಥರ ನಾವು ಸಪೋರ್ಟಿಂಗ್ ಆಗಿರಬೇಕು. ಸೊ ಅದನ್ನ ಅರ್ಥ ಮಾಡಿಕೊಂಡು ನಾವು ಸಪೋರ್ಟಿಂಗ್ ಆಗಿರ್ತೀವಿ. ನೋಡ್ರಪ್ಪ, ಮದುವೆಗೆ ರೆಡಿಯಾಗಿ ಬಂದ್ಬಿಟ್ಟವ್ರೆ. ಎಲ್ಲ ಸಪೋರ್ಟ್ ಮೇಲೆ ಸಪೋರ್ಟ್ ಕೊಡ್ತೀನಿ. ಫಾರ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ಹ್ಯಾಸ್ ಅ ವಿಮೆನ್ ಬಿಹೈಂಡ್ ಅನ್ನೋ ತರ ಬಂದ್ಬಿಟ್ಟಿದ್ದಾರೆ. ನಿಮ್ಮ ಹೆಸರು ಮತ್ತೊಮ್ಮೆ ಹೇಳಿ? ಸಿಂಧು ಪಾಲ್ಡರ್. ಸಿಂಧು, ಭಾಗ್ಯಲಕ್ಷ್ಮಿ ತರ ಬಂದ್ಬಿಟ್ಟಿದ್ದಾರೆ. ಆಮೇಲೆ ನಮ್ಮ ದೀಕ್ಷಿತ್ ಬೇಸ್ ವಾಯ್ಸ್ ಅಲ್ಲಿ ಪ್ರಪೋಸ್ ಮಾಡ್ತಾನೆ, ಚಿಟಿಕೆ ಹೊಡೆದಂಗೆ. ಬಟ್ ಬಿ ಕೇರ್ಫುಲ್, ಯುಲ್ ಗೋ ವೀಕ್ ಇನ್ ದ ನೀಸ್, ಬಟ್ ಸ್ಟ್ರಾಂಗ್ ಆಗಿರಿ. ನಿಮ್ಮನ್ನ ನೋಡ್ತಾ ಇದ್ರೆ ಪ್ರಪಂಚದಲ್ಲಿ ಬೇರೆ ಹುಡುಗಿಯರು ಇದ್ದಾರೆ ಅನ್ನೋದನ್ನೇ ಮರ್ತು ಹೋಗ್ತಾ ಇದೆ. ಸೊ ಅಷ್ಟು ಸುಂದರವಾಗಿದ್ದೀರಾ. ಮದುವೆ ಬೇಡ, ಒಂದು ಸ್ವಲ್ಪ ದಿನ ಡೇಟ್ ಮಾಡೋಣ ಸಾಕು. ಕೊಡಿ, ತಗೊಳ್ಳಿ ರೋಸ್ ಮತ್ತೆ. ಸೊ ಥ್ಯಾಂಕ್ ಯು ಫಾರ್ ಆಲ್ ದ ಲವ್. ಥ್ಯಾಂಕ್ಸ್ ಅಮ್ಮ, ಖುಷಿ ಆಯ್ತೇನಮ್ಮ. ಆ ರೋಸ್ ನಿಮ್ಗೇನೆ. ಥ್ಯಾಂಕ್ ಯು ಸೋ ಮಚ್. ದೀಕ್ಷಿತ್, ಆಲ್ ದಿ ವೆರಿ ಬೆಸ್ಟ್ ನಿಮಗೆ. ಗುಡ್ ಲಕ್ ಬಡಿ, ಆಲ್ ದಿ ವೆರಿ ಬೆಸ್ಟ್. ಜೋರ್ ಚಪ್ಪಾಳೆ ಬರಲಿ ಫಾರ್ ದೀಕ್ಷಿತ್ ಶೆಟ್ಟಿ, ದ ಯೂತ್ ಐಕಾನ್. ಪ್ರತಿಭೆ ಅನ್ನೋದು ಭಾಷೆ ಗಡಿಯನ್ನ ಮೀರಿದ್ದು. ತಮ್ಮ ಪ್ರತಿಭೆ ಮೂಲಕ ದಕ್ಷಿಣ ಭಾರತಾದ್ಯಂತ ಜನಪ್ರಿಯರಾದಂತಹ ಕಲಾವಿದರನ್ನ ಈ ವೇದಿಕೆ ಮೇಲೆ ಗೌರವಿಸುವಂತ ಸಮಯ. ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2025 ಸೌತ್ ಐಕಾನ್ ಮೇಲ್. ಈ ಪ್ರಶಸ್ತಿ ಯಾರು ಪಾಲಾಗ್ತಿದೆ ಅಂತ ನೋಡಬೇಕು. ಒಂದು ವಿಟಿ ಇದೆ, ಶಿವನ ನೋಡ್ಕೊಂಬರೋಣ. ಇವರು ತಮಿಳು ಚಿತ್ರ ಸೀಡನ್ ಮೂಲಕ ಸೀದಾ ಪ್ರೇಕ್ಷಕರ ಮನಸ್ಸಿನೊಳಗೆ ಇಳಿದು ಬಿಟ್ಟವರು. 10 ಹಲವು ಸಣ್ಣ ಪಾತ್ರಗಳಲ್ಲಿ ನಟಿಸಿದ್ದ ಇವರು ವಿಕ್ರಮಾದಿತ್ಯನ್, ಸ್ಮೈಲ್, ಅಚಾಯನ್ಸ್, ಮಲಿಕಪುರಂ ಮತ್ತು ಮಾರ್ಕೋ ಸೇರಿದಂತೆ ಹಲವಾರು ಸೂಪರ್ ಹಿಟ್ ಚಿತ್ರಗಳನ್ನು ಕೊಟ್ಟ ಅದ್ಭುತ ನಟ ಉಣ್ಣಿ ಮುಕುಂದನ್. ತೆಲುಗಿನ ಜನತಾ ಗ್ಯಾರೇಜ್, ತಮಿಳಿನ ಗರುಡನ್ ಚಿತ್ರಗಳ ಮೂಲಕ ಬಹುಭಾಷಾ ನಟರಾಗಿ ಹೊರಹೊಮ್ಮಿದರು. ಈ ವರ್ಷ ರಿಲೀಸ್ ಆದ ಮಾರ್ಕೋ ಚಿತ್ರ
100 ಕೋಟಿಗೂ ಮೀರಿ ಕಲೆಕ್ಷನ್ ಮಾಡಿ ಉಣ್ಣಿ ಅವರನ್ನು ಪ್ಯಾನ್ ಇಂಡಿಯಾ ಸ್ಟಾರ್ ಪಟ್ಟದಲ್ಲಿ ಕೂರಿಸಿತು. ಯಾವುದೇ ಪಾತ್ರದಲ್ಲೂ ಲೀಲಾಜಾಲವಾಗಿ ನಟಿಸುವ ಉಣ್ಣಿ ಮುಕುಂದನ್ ಅವರಿಗೆ ಇನ್ನಷ್ಟು ಪಾತ್ರಗಳು ಅರಸಿ ಬರಲಿ ಎಂದು ಆಶಿಸುತ್ತಾ ಚಿತ್ತಾರವು ಚಿತ್ತಾರ ಸೌತ್ ಐಕನ್ 2025 ಪ್ರಶಸ್ತಿ ನೀಡಿ ಗೌರವಿಸಲು ಹೆಮ್ಮೆ ಪಡುತ್ತದೆ. I would like to call LTGಯ MD ಆದಂತಹ ಲಕ್ಷ್ಮಣ್ ಅವರು ಹಾಗೂ ಪಂಚಮಿ ಎಂಟರ್ಟೈನ್ಮೆಂಟ್ಸ್ ನ ಪ್ರಸನ್ನ ಅವರು ವೇದಿಕೆ ಮೇಲೆ ಬರಬೇಕು. ಗಿವ್ ಇಟ್ ಅಪ್ ಫಾರ್ ಉಣ್ಣಿ ಮುಕುಂದನ್. ನಮಸ್ಕಾರ ಬ್ಯಾಂಗ್ಳೂರು. ಮಾರ್ಕೋ ಅವರನ್ನು ಪ್ರೀತಿಸಿದ್ದಾಗಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಚಿತ್ರ ಅವಾರ್ಡ್ಸ್. First of all, I'm honored to share the stage with you, sir. It's been an honor. I've been working hard to reach to this point. Thank you for appreciating the effort that my team took from the entire team of Marco. I extend my gratitude and for everyone who has made Marco a huge success here in this part of India. I'm very glad, and I'll try my best to make some better films, and I hope to entertain you all. I also like sir Yash ಶಿವಣ್ಣೇಟ ನೋಡಿ ನಮ್ಗೆ ಬಂದ್ಬಿಡುತ್ತೆ ಸರ್. ಕನ್ನಡದವರು ವಿಶಾಲ ಹೃದಯದವರು. ಈಗ ನೋಡಿ ಶಿವಣ್ಣ ಮಾತಾಡ್ತಾರೆ, ಮನ್ಸ್ಲಾಯಿ ನೋಡಿ, ಮನ್ಸ್ಲಾಯಿ ಅಂದ್ರೆ ಅರ್ಥ ಆಯ್ತು ಅಂತ ಅಲ್ಲ ಶಿವಣ್ಣ. ನೋಡಿ ನಮ್ಮ ಕರ್ನಾಟಕದಲ್ಲಿ ಮಲಯಾಳಂ ಮೂವೀಸ್ ಅತಿ ಹೆಚ್ಚು, ಮಲಯಾಳಂ ಫಿಲ್ಮ್ ಸೂಪರ್ ಡೂಪರ್ ಹಿಟ್ ಆಗಿದೆ ಆಕ್ಚುಲಿ. ಅಂದ್ರೆ ನಮ್ಮ ಕನ್ನಡಿಗರು ಎಲ್ಲಾ ತರದ ಭಾಷೆ ನೋಡ್ತಾರೆ, ಎಂಕರೇಜ್ ಮಾಡ್ತಾರೆ, ದೇ ರಿಯಲಿ ಅಪ್ರಿಷಿಯೇಟ್. ಅದಕ್ಕೆ ನೀವು ನಮ್ಗೆ ಬೇರೆಯವರೊಂದು ಅನ್ಸಲ್ಲ. ಯು ಡೋಂಟ್ ಬಿಲಾಂಗ್, ಯು ಬಿಲಾಂಗ್ ಟು ಅಸ್. We are all one like that. So we are all one industry. ಆ ತರ ಅನ್ಸುತ್ತೆ ನಮಗೆ. ಥ್ಯಾಂಕ್ ಯು ಸೋ ಮಚ್. ಈಗ ನೋಡಿ ನಾವು ಮಲಯಾಳಂ ಮಾತಾಡಿದ್ವಿ, ಮಲಯಾಳಂ ಮನಸ್ಸಲ್ಲಿ ಅರಿವು ಶಿವಣ್ಣ ಮಾತಾಡಿದ್ದಾರೆ. ಈಗ ನೀವು ಎರಡು ಮಾತು ಕನ್ನಡ ನಾನು ಹೇಳ್ಕೊಟ್ಟಿದ್ದನ್ನು ನೀವು ರಿಪೀಟ್ ಮಾಡ್ತೀರಾ? ಈಗ ಇನ್ನೊಂದು ಮಾತು ಹೇಳ್ತೀನಿ ಸರ್. ಉದಯವಾಗಲಿ ಚೆಲುವ ಕನ್ನಡ ನಾಡು. I'm honored to be with you, sir, once again. Above this, I see the kind of energy that you put in and the way you lifted everything. I take back with this memory, and I hope to come back soon, and possibly sometime in my life I would like to share screen with you also. Thank you, sir. ಜೋರ್ ಚಪ್ಪಾಳೆ ಬರಲಿ ಫಾರ್ ನಮ್ಮ ಉಣ್ಣಿ ಮುಕುಂದನ್ ಅವರಿಗೆ. ಓಕೆ, ನಮ್ಮ ಮುಂದಿನ ಅವಾರ್ಡ್ ನಮ್ಮೂರಿನ ಮಕ್ಕಳು. ಅಲ್ಲೆಲ್ಲೋ ಸಾಧನೆ ಮಾಡಿದಾಗ ನಮ್ಗೆ ಒಳಗೆ ಒಂಥರ ಖುಷಿ ಸಿಗುತ್ತೆ, ಉತ್ಸಾಹ ಸಿಗುತ್ತೆ. ಅಯ್ಯೋ ನಮ್ಮ ಹುಡುಗ, ನಮ್ಮೂರಿನ ಹುಡುಗಿ ಅಂತ ಎಷ್ಟು ಅಭಿಮಾನ ನಾವು ಪಡ್ತೀವಿ ಶಿವಣ್ಣ. ನಾವು ನಿಜವಾಗ್ಲೂ ಆಗ ಖುಷಿಯಿಂದ ಹೇಳ್ತೀವಿ ಪ್ರೈಡ್ ಆಫ್ ಕರ್ನಾಟಕ ಅಂತ. ಈಗ ಅಂತ ಒಂದು ಪ್ರತಿಭೆಯನ್ನು ಗೌರವಿಸುವಂತ ಸಮಯ. ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2025 ಪ್ರೈಡ್ ಆಫ್ ಕರ್ನಾಟಕ. ನಮ್ಮ ಸ್ಪಾನ್ಸರ್ಸ್ ನ ವೇದಿಕೆ ಮೇಲೆ ಬರ್ಮಾಡ್ಕೋತಾ ಇದ್ವಿ. ಚಿತ್ತಾರ MD ಆಗಿರ್ತಕ್ಕಂತಹ ಶಿವಕುಮಾರ್ ಅವರು ಹಾಗೂ ಶೈಲಜಾ ಅವರು, SP ಅಡ್ವರ್ಟೈಸಿಂಗ್ MD ಆದಂತಹ ಪ್ರದೀಪ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಿದ್ವಿ.